ನಮಸ್ಕಾರ ಎಲ್ಲರಿಗೂ. ನಮ್ಮ ಶಿರಸಿ ಮರಾಠಿ ಕೊಪ್ಪ ಈ ವರ್ಷ ಗಣಪತಿ ಉತ್ಸವ 50ನೇ ವರ್ಷಕ್ಕೆ ಬಂದು ನಿಂತಿದೆ. ಅಂದರೆ 49 ವರ್ಷ ಮುಗಿದಿದೆ. ಸುವರ್ಣ ಸಂಭ್ರಮ ನಾವೆಲ್ಲರೂ ಸೇರಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಅದರ ಸಲುವಾಗಿ ಈ ಸಲ ಕಮಿಟಿನೇ ಇಲ್ಲಾಗಿದ್ದೇ ಒಂದು ಬೇಜಾರು, ಅದಕ್ಕೊಂದು ಅಧ್ಯಕ್ಷತೆ ಇಲ್ಲಾಗಿದ್ದೇ ಒಂದು ಬೇಜಾರು. ಬಿಟ್ಟರೆ ಬಾಕಿ ಎಲ್ಲ ಹುಡುಗರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಹೀಗೆ ನಡೆಸ್ಕೊಂಡು ಹೋಗಲಿ. ದೇಣಿಗೆ ಸರಿಯಾಗಿ ಕಲೆಕ್ಟ್ ಮಾಡಿಕೊಂಡು ಎಲ್ಲರೂ ಕೆಲಸವನ್ನು ಸುಲಲಿತವಾಗಿ ಮಾಡ್ರಿ, ತೊಂದರೆ ಇಲ್ಲ. ಆದರೆ ಶಿರಸಿ ನಾಗರಿಕರು, ಸಮಸ್ತ ನಾಗರಿಕರು ಇದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿ ನನ್ನ ವಿನಂತಿ. ಹಾಗೆ ಈ ವರ್ಷ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತ ಉದ್ದೇಶ ಉಂಟು, ಇಟ್ಟಿದ್ದಾರೆ ನಮ್ಮ ಸಮಸ್ತ ಕಾರ್ಯಕರ್ತರು. ಈ ಮರಾಠಿ ಕೊಪ್ಪ ಗಣಪತಿ ಒಳ್ಳೊಳ್ಳೆ ಕಾರ್ಯಕರ್ತರು ಇದ್ದಾರೆ. ಅವರು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಅದರಂತೆ ನಾವು ಈಗ 40 ನಾನು ನೋಡಿದ್ದು ಗಣಪತಿ ಉತ್ಸವ ಅಲ್ಲಿಂದನೂ ಅಲ್ಲಿತ್ತು ಮೊದಲು. ಹೀಗೆ ಇರುವಂಥ ಶಿವ ಮಂದಿರದ ಹತ್ರ ಎಲ್ಲರೂ ವಿಡಿಯೋ ನೋಡಿದ್ರಿ ನೀವು. ಅಲ್ಲೂ ಒಳ್ಳೊಳ್ಳೆ ಆವಾಗ ಈ ಲಿಂಗಪ್ಪಣ್ಣ, ನಮ್ಮ ಎಂ ಶೆಟ್ಟರು, ಅದೇ ಸೀತಾರಾಮ್ ಗುಡ್ಗಾರರು, ಲಕ್ಷ್ಮಣ ಗುಡ್ಗಾರರು ಎಲ್ಲ ಭಾಳ ಜನ ಶಿರಸಿ ಈ ಮರಾಠಿ ಕೊಪ್ಪದಲ್ಲಿ ಸಾಧಾರಣ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರು ಇದ್ದಾರೆ ಇದಕ್ಕೆ ಸೇವೆ ಸಲ್ಲಿಸಿದವರು. ನಾವು ಅದೇ ರೀತಿ ಫಸ್ಟ್ ಸಣ್ಣಿದ್ದವಾಗ ಅಲ್ಲೇ ನಾವು ಈ ಕೆಲಸ ಮಾಡ್ಕೊಂಡಿದ್ದವರು. ಆ ನಂತರ ಹಾಗೆ ಭಾಳ ಜನ ಇದ್ದಾರೆ, ಅನೇಕರಿದ್ದಾರೆ. ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ಬರು ಇದ್ದಾರೆ. ಈ ಗಣಪತಿ ಇದು ಕೆಲಸಕ್ಕೆ ಬರಬೇಕು, ಮಾಡಬೇಕು ಅನ್ನೋ ಉತ್ಸಾಹ ಇದ್ದವರು ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ಬರು ಇದ್ದಂಗಿದ್ದಾರೆ. ಎಲ್ಲರೂ ಒಳ್ಳೆ ಕೆಲಸ ಆವಾಗಿಂದನೇ ಮಾಡ್ಕೊತ ಬಂದಿದ್ದಾರೆ. ಈಗಂತೂ ಒಂದು 50 ವರ್ಷಕ್ಕೆ ಬಂದು ಮುಟ್ಟಿದೆ. ಒಳ್ಳೆ ಕಾರ್ಯಕ್ರಮ ಈ ವರ್ಷ ಹಾಕೊಳ್ಬೇಕು. ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಮಾಡಿದ್ದಾರೆ. ಊರ ನಾಗರಿಕರು, ನಮ್ಮ ಓಣಿ ಜನನು ಭಾಳ ಸಹಕಾರ ಕೊಡಬೇಕು ಇದಕ್ಕಾಗಿ ಅಂದೆ ನಮ್ಮ ಒಂದು ವಿನಂತಿ. ಚಂದ್ ಸಾಗರ್ ಇರ್ಬೋದು, ರಾಘು ಶೆಟ್ಟಿ, ಈ ಚಂದು ಮಾದನಗಿರಿ ಇವರೆಲ್ಲ ಒಳ್ಳೆ ಇದ್ದಾರೆ, ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಇದೆ. ಅದೇ ರೀತಿ ಹೆಬ್ಬಾರ್ ಅವರು, ಕಿರಣ್ ಚಿತ್ರಕರ್ ಅವರು, ಅದೇ ರೀತಿ ಶ್ರೀಧರ್ ಮಗೇರವರು, ಇನ್ನೂ ಅನೇಕರು ಭಾಳ ಜನ ಇದ್ದಾರೆ. ಇಲ್ಲೇ ಒಳ್ಳೊಳ್ಳೆ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಮಸ್ತ ನಾಗರಿಕರು ಇದಕ್ಕೆ ಕೈ ಜೋಡಿಸಬೇಕು ಅಂತ ನನ್ನ ವಿನಂತಿ. ಹಾಗೆ ನಾವು ಹಿಂದಿಂದ ಹೇಳೋದಾದ್ರೆ ಅವಾಗಲೂ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ. ಒಂದು ಮೂವಿಂಗ್ ಸುಧಾ ನಾವೇ ಮಾಡಿದ್ವಿ ಸ್ವಂತ. ಅವಾಗ ಈ ವೆಂಕಟೇಶ್ ನಾಯ್ಕು, ಹಾಗೆ ಈ ನಾಗರಾಜ್ ನಾಯ್ಕು ಭಾಳ ಜನ ಇದ್ರು. ಉಪೇಂದ್ರ ಆಚಾರ್ಯ ಹೇಳಿದ್ದ, ಅವರು ಮಾಡಿದ್ರು. ಎಲ್ಲರೂ ಸೇರಿ ಆವಾಗಲೇ ಒಂದು ಮೂವಿಂಗ್ ಮಾಡಿದ್ರು. ನಾವು ಹಳೇ ಇದರೊಳಗೆ ಅಲ್ಲಿ ಈ ಹಳೆ ಏನು ಗಣಪತಿ ಕುಳಿಸ್ತಿದ್ರು ಅಲ್ಲಿ. ಈ ವರ್ಷನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ. ಅವಾಗ ಡೈಲಿ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿತ್ತು. ಕಮ್ಮಿ ಅಂದರೂ 2-3 ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿತ್ತು ಈ ಹಳೆಯ ಗಣಪತಿ ಕಟ್ಟೆ ಹತ್ರ. ಅದು ಆ ನಂತರ ಅಲ್ಲಿ ಬಂದ ನಂತರ ಬಂದಾಯಿತು, ಜಾಗ ಅಭಾವದಿಂದ ಅದು ಬಂದಾಯಿತು ಅಷ್ಟೇ. ಈ ವರ್ಷ ಏನೋ ಒಂದು ಸ್ಟೇಜ್ ಮಾಡಿ ರೋಡ್ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಒಂದು ಒಪಿನಿಯನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಯುವಕರು ಈ ಸಲ ಭಾಳ ಮುಂದೆ ಬರಬೇಕು ಅಂತ ನನ್ನದೊಂದು ಆಸೆ. ಏನೇ ಇರ್ಬೋದು, ಒಗ್ಗಟ್ಟು ತೋರಿಸ್ರಿ. ಯುವಕರು ಒಗ್ಗಟ್ಟು ತೋರಿಸ್ಬೇಕು. ಮೆರವಣಿಗೆ ಆಗಲಿ, ಕೆಲಸದಲ್ಲಾಗಲಿ, ನಿಮ್ಮೊಳಗೆ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಬಿಟ್ಟುಬಿಡ್ರಿ. ಈ ಸುವರ್ಣ ಮಹೋತ್ಸವದ ನಮ್ಮ ಮರಾಠಿ ಕೊಪ್ಪ ಮಹಾರಾಜನಿಗೆ ಒಳ್ಳೆ ಸಂಭ್ರಮವನ್ನು ಮಾಡೋಣ. ಯುವಕರು ಮುಂದೆ ಬರಬೇಕು. ಯುವಕರು ನಾನಾಗೋದಿಲ್ಲ, ನೀನಾಗೋದಿಲ್ಲ ಅದೆಲ್ಲ ಬೇಡ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಚಂದ ರೀತಿಯಿಂದ ನಮ್ಮ ಮರಾಠಿ ಕೊಪ್ಪದ ಒಗ್ಗಟ್ಟನ್ನು ಪ್ರದರ್ಶಿಸೋಣ. ನಮ್ಮ ಹಿಂದುತ್ವದ ಇದನ್ನು ನಾವು ತೋರಿಸ್ಬೇಕು. ಅಂದರೆ ಏನು ಒಗ್ಗಟ್ಟಿದ್ದೇವೆ ನಾವು ಅಂತ ಹೇಳಿ ಅಷ್ಟೇ. ಮತ್ತೇನು ನಾವು ಹೇಳೋದು ಸುವರ್ಣ ಮಹೋತ್ಸವ ಈ ಸಲ ಒಳ್ಳೆ ರೀತಿಯಲ್ಲಿ ಮಾಡೋಣ. ನಮ್ಮ ಜನ, ನಮ್ಮ ಯುವಕರು ಎಲ್ಲರೂ ಮುಂದೆ ಬರಬೇಕು ಅಂತ ಹೇಳಿ ನನ್ನ ಒಂದು ಇಚ್ಛೆ. ನಮಸ್ಕಾರ.